ನಾನು ಸುಂದರ ಇಲ್ಲಿ ಪ್ರಾಣ ಹೋಗ್ತಿದ್ದೆ ಇಲ್ಲಿ ಒಂದು ಕ್ಯಾರೆಟ್ ಅಲ್ವಾ ಅಂತೆ, ನೀನು ಒಳ್ಳೆ ಕತೆ ನಿಮ್ಗೆ ಬುದ್ಧಿದೆ, ಬರ ಶಂಕರ ಹೋಗೋ ಒಂದು ಅರ್ಧ ಕೆಜಿ ಕ್ಯಾರೆಟ್ ತೊಗೊಂಬಾರೋ. ಅದೇ ಮೂಡಲ್ಲಿ ಅರ್ಧ ಕೆಜಿ ಕ್ಯಾರೆಟ್ ತಗೊಂಬ ಸಕ್ಕರೆ ತಗೊಂಬ ಅಂತ ಹೇಳ್ತೀನಿ. ತುಂಬ ಹೆಸರು ಬಂದ್ಬಿಟ್ಟು ಜನ ನಾನು ಆ್ಯಕ್ಟ್ರ್ ಅನ್ನೋದನ್ನು ಮರ್ತೋಗ್ಬಿಟ್ರು, ನನ್ನನ್ನು ಅಡುಗೆಯವನು ಅಂದ್ಕೊಂಡ್ಬಿಟ್ರು. ನಾನು ಆ್ಯಕ್ಟ್ರ್ ಆಗಬೇಕು, ಆ್ಯಕ್ಟ್ರಾಗಿ ಗುರುತಿಸ್ಕೋಬೇಕು ಅಂತಲೇ ದುಡಿತಾ ಇದ್ದಿದ್ದಲ್ವಾ. ಆ ಟೈಮಲ್ಲಿ ಅಡುಗೆ ಕಾರ್ಯಕ್ರಮ ಮಾಡಿ ಅಡುಗೆ ಫೇಮಸ್ ಆಗ್ಬಿಟ್ಟು ಜನ ನನ್ನನ್ನು ನೋಡಿದಾಗ ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಏನ್ರಿ ನೀವು ಬಿಸಿಬೇಳೆ ಬಾತ್ಗೆ ಬೇಳೆ ಸಪ್ರೇಟಾಗಿ ಬೇಯಿಸ್ತೀರಾ, ಅಕ್ಕಿ ಸಪ್ರೇಟಾಗಿ ಬೇಯಿಸ್ತೀರಾ, ಆಮೇಲೆ ಎರಡು ಮಿಕ್ಸ್ ಮಾಡ್ತೀರಾ, ಹಿಂಗೆಲ್ಲ ಪ್ರಶ್ನೆ ಮಾಡೋಕ್ಕೆ ಸುಮ್ಮಬಿಟ್ರು. ಇದು ಯಾಕೋ ಸರಿಯೋಗಲ್ಲ, ಇದು ಜನ ನನ್ನ ಆ್ಯಕ್ಟ್ರನ್ನು ಮರ್ತೋಗ್ಬಿಡ್ತಾರೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಕಾರ್ಯಕ್ರಮನ. ಕೊನೆಗೆ ಒಪ್ಪಂದ ಏನು ಮಾಡ್ಕೊಂಡೆ ಅಂದರೆ 50 ಎಪಿಸೋಡ್ ಮಾಡ್ತೀನಿ, ಆಮೇಲೆ ನೀವು ಯಾರಿಗೆಲ್ಲಾದರೂ ಮಾಡಿಸ್ಕೊಳ್ಳಿ, ಅದಕ್ಕೊಂದು ಪುಷ್ ಕೊಟ್ಬಿಟ್ಟು ಬೇರೆಯವ್ರು ಮಾಡ್ಕೊಳ್ಳಿ ಅಂತ. ಸರಿ ನೀವು ಶುರು ಮಾಡಿ ಸರ್, ಅದೆಷ್ಟು ಎಪಿಸೋಡ್ ಆಗುತ್ತೋ ಆಗಲಿ ನೋಡೋಣ ಅಂದರು. ಆವಾಗ ಸೌಟ್ ಹಿಡಿದೆ ಸರ್, ಇನ್ನೂ ಸೌಟ್ ಇಟ್ಟೇ ಇಲ್ಲ. ಸ್ಕ್ರೀನ್ ಮೇಲೆ ನಾನು ಬಂದೆ. ಆ ಹುಡುಗ ಚಿಕ್ಕ ಹುಡುಗ 10 ವರ್ಷದ ಹುಡುಗ, ಅವ್ರ ಅಮ್ಮಂಗೆ ಅಮ್ಮ ಬೊಂಬಾಟ್ ಬಸ್ನ ಅಂಕಲ್ ಆ್ಯಕ್ಟಿಂಗೂ ಮಾಡ್ತಾರೆ ಅಂದ. ನಾನು ನಾನು ದಪ್ಪ ಇದ್ದೀನಿ, ಇದು ಒಂಥರ ಅಡುಗೆ ಬಟ್ಟನ್ ಇಮೇಜ್ ಇದೆ, ಸಣ್ಣ ಆಗ್ಬಿಟ್ರೆ ಯಾರೂ ನೆನಪಿಡಲ್ಲ ಅಂತ ಸಣ್ಣ ಆದೆ ಸರ್. 2 ವರ್ಷ ತೊಗೊಂಡು 32 kg ಸಣ್ಣ ಆದೆ. ನಮಸ್ಕಾರ, ಗಣೇಶ್ ಕಾಸರಗೋಡು ಯಥಾ ಪ್ರಕಾರ ಸುದ್ದಿ ಮನೆಯಿಂದ. ಇವತ್ತು ಡೈರೆಕ್ಟ್ ಹೆಸರು ಹೇಳ್ಬಿಡ್ತೀನಿ. ಸಿಹಿ ಕಹಿ ಚಂದ್ರವರು ಬಂದಿದ್ದಾರೆ. ಸಿಹಿ ಕಹಿ ಬದುಕಿನಲ್ಲಿ ಎಲ್ಲವನ್ನು ಉಂಡು, ವೃತ್ತಿ ಬದುಕಿನಲ್ಲೂ ಎಲ್ಲವನ್ನು ಉಂಡು ಇಲ್ಲಿ ಬಂದು ಈಗ ಸುಖವಾಗಿ ಕೂತಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪಾಡ್ಕಾಸ್ಟ್ಗೆ ನಾನು ಯೋಗ್ಯನಾದವನು ಅಂತ ಪರಿಗಣಿಸಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ನನಗೆ ಈಗೆಲ್ಲ ಹೇಳಿದ್ರೆ ಸಿಟ್ಟು ಬರ್ತದೆ. ಒಂದು ವಿಷಯ ಗೊತ್ತಾ, ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ತುಂಬ ಜನ ಸಿಡ್ಕ ಅಂತಾರೆ, ಇನ್ನೊಂದಷ್ಟು ಜನ ಜಮದಗ್ನಿ ಅಂತಾರೆ. ರವಿ ಬೆಳಗೆರೆ ಹೌದು ಜಮದಗ್ನಿ ಅಂತ. ಮತ್ತೊಂದಷ್ಟು ಜನ ದುರ್ವಾಸ, ಕೋಪಿಷ್ಟ, ಏನೇನೋ ಹೇಳ್ತಾರೆ ಸರ್. ಸಾಕಾಗ್ಬಿಟ್ಟಿದೆ. ಈಗ ನಿಜವಾಗ್ಲೂ ಸಿಟ್ಟು ಬರ್ತದೆ. ಅಂತ ಸಿಟ್ಟು ಬರುವಂಥ ಸಂದರ್ಭ ಈಗ ಏನಾದರೂ ಬಂದರೆ ಸರ್ ನಿಮ್ಗೆ ಸಿಟ್ಟೇ ಬರಲ್ವ? ನನಗೆ ಸಿಟ್ಟು ಬರುತ್ತೆ ಸರ್, ಬರುತ್ತೆ ಸರ್, ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ. ನನಗೆ ಒಂದೇ ಒಂದು ಕಾರಣಕ್ಕೆ ಸಿಟ್ಟು ಬರೋದಷ್ಟೇ. ನನ್ನ ಶೂಟಿಂಗ್ ನಡೆಯುವಾಗ ಪ್ರೊಡಕ್ಷನ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಅಂದರೆ ಯಾರಾದರೂ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಅಥವಾ ಉಡಾಫೆಯಿಂದ ಕೆಲಸ ಮಾಡಿದ್ರೆ, ಅಥವಾ ಹೇಳಿದ ಸಮಯಕ್ಕೆ ಬರದೇ ಇದ್ದರೆ, ಅದರಿಂದ ಬೇರೆಯವ್ರಿಗೆಲ್ಲ ತೊಂದರೆ ಆದರೆ, ಅಂಥ ಸಂದರ್ಭದಲ್ಲಿ ನನ್ನ ಕೋಪ ಬರುತ್ತೆ. ನನ್ನ ಕೋಪ ಕ್ಷಣಿಕ ಸರ್, ಅಂದರೆ ಒಂದು ಸಲ ಬೈದು ಬಿಟ್ರೆ ಮುಗಿದಾಯ್ತು. ನೆಕ್ಸ್ಟ್ ಸೆಕೆಂಡ್ ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವ್ರಿಗೆ ಸ್ವೀಟ್ ತಿನ್ನಿಸ್ಕೊಂಡು ಹರಟೆ ಹೊಡಿತಾ ಇರ್ತೀನಿ. ನಂಗೆ ಅದು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಭಾಳ ಜನಕ್ಕೆ ನನ್ನ ಕೋಪ ಬರಲ್ಲ ಅನ್ನೋ ಫೀಲಿಂಗು. ಆಮೇಲೆ ನನ್ನ ಕೋಪಕ್ಕೆ ಬೆಲೆ ಕೊಡಲ್ಲ ಸರ್, ಯಾಕೆಂದರೆ ಕ್ಷಣಿಕ ಅಲ್ವಾ, ಅದು ಸಾಧಿಸಲ್ಲ ನಾನು. ಸೊ ಹಂಗಾಗಿ ಅದಕ್ಕೆ ಬೆಲೆ ಕೊಡೋದಿಲ್ಲ. ಸೊ ಕೋಪ ಬರಲ್ಲ ಅಂತ ಫೈನಲ್ ಕನ್ಕ್ಲೂಷನ್. ಇದು ಕೋಪದ ವಿಷಯ ಆಯಿತು. ಸೊ ನಿಮ್ಮನ್ನು ಯಾವಾಗಲೂ ನಗ್ತಾ ಇದ್ದೀರಿ, ಆ ಕಾರಣಕ್ಕಾಗಿಯೇ ನಿಮ್ಗೆ ಅಂತ ಕೋಪ ಇಲ್ಲವೇ ಇಲ್ಲ ಅಂತ ಇದೊಂದು ಬಿಟ್ಟರೆ. ಇದೊಂದು ನನಗೆ ಬೇರೆ ಸರ್, ಅದರ್ವೈಸ್ ಕೋಪ ಇಲ್ಲ ಸರ್. ಯಾಕೆ ಅಂದರೆ ನಾನು ತಾತ್ವಿಕವಾಗಿ ಹೇಳಬೇಕು ಅಂದರೆ ನಾನು ಆ ಕ್ಷಣಕ್ಕೆ ಬದುಕೋನು, ಆ ಕ್ಷಣಕ್ಕೆ ಇವತ್ತೇನೋ ಅಷ್ಟೇ. ಅದು ಬಿಟ್ಟು ಮುಂದೆ ಯೋಚನೆ ಮಾಡಲ್ಲ ನಾನು. ಸೊ ಹಾಗಾಗಿ ನಾನು ಆ ಕ್ಷಣವನ್ನು ನಾನು ಜೀವಿಸಬೇಕು ಅಂತ ಹೊರಟಾಗ ನೆಗೆಟಿವ್ ಎಮೋಷನ್ಸ್ ಯಾವುದೂ ಇಟ್ಕೊಳ್ಳೋದೇ ಇಲ್ಲ ನಾನು. ಇವಾಗ ನಾನು ಯಾವುದಾದ್ರು ಒಂದು ರಿಯಾಲಿಟಿ ಶೋಗೆ ಹೋದರೆ, ನಿಮ್ಮ ಜೀವನದಲ್ಲಿ ನಡೆದಂಥ ಒಂದು ದುಃಖದ ಘಟನೆ ಇದೆಲ್ಲ ನೆನಪು ಮಾಡ್ಕೊಳ್ಬೇಕು ಅನ್ನೋಂಥ ಸಂದರ್ಭ ಬರುತ್ತಲ್ಲ, ನನಗೆ ಯಾವುದೂ ಇಲ್ಲವೇ ಇಲ್ಲ ದುಃಖದ ಘಟನೆ. ಈ ದುರಂತ ನಂದದು. ನಾನು ಎಲ್ಲ ಘಟನೆಯನ್ನು ಪಾಸಿಟಿವ್ ಆಗಿ ತಗೊಂಡು ಇದರಿಂದ ಇದಾಯಿತು, ಇದು ಒಳ್ಳೇದಾಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ಅದೆಲ್ಲ ಕೃಷ್ಣ ಹೇಳಿದಾನೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸೊ ನಾನು ಆ ಥರ ಅಂದ್ಕೊಂಡ್ರು, ಇದು ಏನೋ ಒಂದು ಕೆಟ್ಟದಾಗಿದ್ದರೆ ಇನ್ನೊಂದೇನೋ ಒಳ್ಳೇದಾಗಿರುತ್ತೆ, ಅದನ್ನು ಹುಡ್ಕೋಣ, ಕೆಟ್ಟದ್ದು ಬಿಟ್ಬಿಡೋಣ ಅಂತ. ಸೊ ಹಾಗಾಗಿ ನನಗೆ ಆ ಥರದ್ದು ಘಟನೆಗಳೇ ಇಲ್ಲ ನನ್ನ ಲೈಫಲ್ಲಿ. ಎಲ್ಲವನ್ನೂ ಆ ಕ್ಷಣಕ್ಕೆ ಎಂಜಾಯ್ ಮಾಡಿದವನು ನಾನು. ಇದು ನನಗೂ ಅನ್ವಯಿಸ್ತದೆ. ನಾನು ಹೇಳ್ತೇನೆ, ಪ್ರೆಸ್ ಮೀಟ್ಗಳಲ್ಲಿ ಇಂಡಸ್ಟ್ರಿಯನ್ನು ಬೈದರೆ ಯಾರಾದರೂ
ಗಾಂಧಿನಗರವನ್ನು ಉಗಿದ್ರೆ ಎದ್ದು ನಿಲ್ತೀನಿ. ನನ್ನ ಕೋಪ ನನಗೆ ಅಂತಲ್ಲ, ಯಾರಿಗಾದ್ರೂ ಕೋಪ ಬರುತ್ತೆ. ನಿನ್ನ ಸಿನಿಮಾದ ಬಗ್ಗೆ ಮಾತ್ರ ಹೇಳು, ಕರೆಕ್ಟ್. ಹೊರತಾಗಿ ಇಂಡಸ್ಟ್ರಿ ಬಗ್ಗೆ ಆಗಲಿ ಅಥವಾ ನಿಂಗೆ ಏನಾದರೂ ಬೈಬೇಕು ಅಂತ ಇದ್ದರೆ ಹೆಸರು ಹೇಳು, ಹೆಸರು ಹೇಳಿದ್ರೆ ಏನಿಲ್ಲ. ಹೌದು, ನೀವು ಅವ್ರ ಹೆಸರು ಹೇಳಿ ಬೈ, ಕರೆಕ್ಟ್, ಹೆಸರು ಹೇಳಿ ಬೈ. ಹ್ಞೂ ಇಲ್ಲ ಸರ್, ಹಣ ತಪ್ಪಾಯ್ತು ಗುರುಗಳೇ, ಏನೇನು ಹೇಳಿ ಬಂದು ಕಾಲಿಗೆಲ್ಲ ಬಿದ್ದು ಕೊನೆಗೆ ಅದು ಸರಿ ಹೋಗ್ತದೆ. ನೀವು ಹೇಳ್ದಂಗೆ ಐಕಲ್ ಮೇಲೆ ಕೈ ಹಾಕೊಂಡು ನಾವು ಪ್ರೆಸ್ ಮಾಡಿ ಮುಗಿಸಿ ಬರ್ತಾರೆ. ಉಳಿದವರೆಲ್ಲ ಹುಚ್ಚು ನನ್ನ ಮಕ್ಕಳಿಗೆ ನಂಬೋದು ಹೆಂಗೆ ಇದು ಅಂತೇಳಿ ಹಾಗೆ ಆಗ್ಬಿಡ್ತದೆ ಕೆಲವೊಮ್ಮೆ. ಹೌದು ಸರ್, ಹೌದು ಸರ್. ನಾನು ಹಾಗೆ ಬದುಕಿರೋದು ಸರ್. ಥ್ರೂಔಟ್ ಮೈ ಲೈಫ್ ನಾನು ಬದುಕಿರೋದೇ ಹಾಗೆ. ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಅದು ಚೆನ್ನಾಗಿ ಅನುಭವ ಆಗಿರುತ್ತೆ. ಸುಮ್ಮನೆ ಇವಾಗ ಯಾವುದೋ ಒಂದು ಶೂಟಿಂಗ್ ಹೋದಾಗ ನಮ್ಮ ಆರ್ಟಿಸ್ಟ್ಗಳು ಬಂದ್ಬಿಟ್ಟು ನನಗೇನೋ ಲೇಟ್ ಮಾಡಿರ್ತಾರೆ, ಇದೇನಾಗಿರುತ್ತೆ ಅಂದರೆ ತೊಂದರೆ ಆಗಿರುತ್ತೆ. ನಾನು ಹೋಗಿ ಏಯ್ ಬುದ್ಧಿ ಇದೆಯನ್ರ ನಿಮಗೆ, ಏನು ಅಂದ್ಕೊಂಡಿದ್ದೀರ ನೀವು, ನಿಮ್ಮ ಕೆಲಸ ನೀವು ಸರಿ ಮಾಡಿ ಒಂದು ಬೈತಾ ಇರ್ತೀನಿ ನಾನು. ಮಧ್ಯದಲ್ಲಿ ನನ್ನ ಕೋಪ ಕಡಿಮೆ ಮಾಡಬೇಕು ಅಂತಲೇ ಯಾರೋ ಒಬ್ರು ಆರ್ಟಿಸ್ಟ್ ಬರ್ತಾರೆ, ಸರ್ ಕ್ಯಾರೆಟ್ ಹಲ್ವಾ ಮಾಡಿಕೊಡಿ ಸರ್ ಅಂತಾರೆ. ನಾನು ಸುಂದರ ಇಲ್ಲೇನ ಪ್ರಾಣ ಹೋಗ್ತಿದ್ದೆ, ಇಲ್ಲಿ ಒಂದು ಕ್ಯಾರೆಟ್ ಹಲ್ವಾ ಅಂತೆ, ನೀನು ಒಳ್ಳೆ ಕತೆ, ನಿಮ್ಗೆ ಬುದ್ಧಿದೆ, ಬರ ಶಂಕರ ಹೋಗಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಬಾರೋ. ಅದೇ ಮೂಡಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಬ, ಸಕ್ಕರೆ ತೊಗೊಂಬ ಅಂತ ಹೇಳಿರ್ತೀನಿ. ಅವ್ನು ಬೈದು ಮುಗಿಸ್ಬಿಟ್ಟು ನೆಕ್ಸ್ಟ್ ಕ್ಯಾರೆಟ್ ಹಲ್ವಾ ಮಾಡಿರ್ತೀನಿ ಸೆಟ್ಟಲ್ಲಿ. ಆ ಥರ ನಾನು. ಸರ್ ನೀವು ನಟರಾಗಿ ಸುಮಾರು ಎಷ್ಟು ಸಿನಿಮಾಗಳು ಮಾಡಿರ್ತೀರಿ ಸರ್? 500 ಸಿನಿಮಾ ಆಯ್ತು. 500 ಸಿನಿಮಾ. 500 ಸಿನಿಮಾದಲ್ಲಿ ನಟರಾಗಿ ಮೆರೆದವರು. ಇದ್ದಕ್ಕಿದ್ದಾಗೆ ಅಡುಗೆ ಭಟ್ಟನ ಆದರೆ ಅದು ಪ್ರಮೋಷನಾ ಡಿಪ್ರಮೋಷನಾ? ನನಗೆ ಆ್ಯಕ್ಚುಲಿ ಪ್ರಮೋಷನ್ ಅನಿಸುತ್ತೆ ಸರ್. ಕಾರಣ ಇಷ್ಟೇ. ಉತ್ತರ ಸ್ವಲ್ಪ ದೀರ್ಘವಾಗಿ ಕೊಡ್ಬೋದು. ಹಾಂ, ಕೊಡ್ತೀನಿ ಸರ್. ನಾನು ಐ ಆಲ್ವೇಸ್ ಬಿಲೀವ್ಡ್ ನಮ್ಮನ್ನು ನಾವು ರೀಇನ್ವೆಂಟ್ ಮಾಡ್ಕೋತಾ ಇರಬೇಕು ಅಂತ. ಇಲ್ಲರೆ ನಾವು ಜೀವಂತವಾಗಿರಲ್ಲ ಇಂಡಸ್ಟ್ರಿನಲ್ಲಿ. ನಾವು ಒಂದೇ ಥರ ಆಗ್ಬಿಡ್ತೀವಿ. ನಾವೇನೋ ಬೇರೆ ಮಾಡ್ತಾಯಿದ್ರೆ, ಹೊಸದು ಮಾಡ್ತಾಯಿದ್ರೇ ನಾವು ಕಾಣಿಸ್ಕೊಳ್ಳೋದು ಜನಕ್ಕೆ. ಸೊ ಐ ಆಲ್ವೇಸ್ ಬಿಲೀವ್ಡ್ ಇನ್ ರೀಇನ್ವೆಂಟಿಂಗ್ ಮೈಸೆಲ್ಫ್. ಸೊ ಹೀಗಿರುವಾಗ ಟೆಲಿವಿಷನ್ನಲ್ಲಿ ಅಡುಗೆ ಕಾರ್ಯಕ್ರಮಗಳು ಯಾವುದೂ ಬರ್ತಾ ಇರಲಿಲ್ಲ ಸರ್. ನಾನು ಹೇಳ್ತಿರೋದು 1990-92 ಇಸ್ವಿ ಆ ಪೀರಿಯಡಲ್ಲಿ ಸರ್ ಅಡುಗೆ ಕಾರ್ಯಕ್ರಮ ಬರ್ತಾ ಇರಲಿಲ್ಲ. ಆಗ ನನಗೆ ಸೀರಿಯಲ್ಗಿಂತ ಬಿಟ್ಟು ಇನ್ನೇನೋ ಮಾಡಬೇಕು ಅಂತ ಒಂದು ಥಾಟ್ ಬಂತು ನನಗೆ. ಆಗ ನಾನು ಮಾಡಿದ್ದು ಅಡುಗೆ ಕಾರ್ಯಕ್ರಮ, ಫಸ್ಟ್ ಅಡುಗೆ ಕಾರ್ಯಕ್ರಮ ಅಂದರೆ ಟೆಲಿವಿಷನ್ಗೆ ಫಸ್ಟ್ ಮಾಡಿದ್ದು ನಾನು. ಅದು ತುಂಬ ಹೆಸರು ಬಂತದು. ತುಂಬ ಹೆಸರು ಬಂದ್ಬಿಟ್ಟು ಜನ ನಾನು ಆ್ಯಕ್ಟ್ರ್ ಅನ್ನೋದನ್ನು ಮರ್ತೋಗ್ಬಿಟ್ರು. ನನ್ನನ್ನು ಅಡುಗೆಯವನು ಅಂದ್ಕೊಂಡ್ಬಿಟ್ರು. ಇಲ್ಲ, ಹೌದು ಸರ್. SKC ನಾನು. SKC ಅಂದರೆ ಸಿಹಿ ಕಹಿ ಚಂದ್ರು. SKC. ಈಗ ABC ನಾನು, ಅಡಿಗೆ ಭಟ್ಟ ಚಂದ್ರು. ಅಷ್ಟೇ ವ್ಯತ್ಯಾಸ. ಸೊ ಹಂಗಾಗಿ ನನಗೆ ಆ ಪಾಯಿಂಟಲ್ಲಿ ಆವಾಗ ನನ್ನ ವಯಸ್ಸು ಚಿಕ್ಕದು, ನಾನು ಆ್ಯಕ್ಟ್ರ್ ಆಗಬೇಕು, ಆ್ಯಕ್ಟ್ರಾಗಿ ಗುರುತಿಸ್ಕೋಬೇಕು ಅಂತಲೇ ತುಡಿತಾ ಇದ್ದಿದ್ದಲ್ವಾ. ಆ ಟೈಮಲ್ಲಿ ಅಡುಗೆ ಕಾರ್ಯಕ್ರಮ ಮಾಡಿ ಅಡುಗೆ ಫೇಮಸ್ ಆಗ್ಬಿಟ್ಟು ಜನ ನನ್ನನ್ನು ನೋಡಿದಾಗ ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಏನ್ರಿ ನೀವು ಬಿಸಿಬೇಳೆ ಬಾತ್ಗೆ ಬೇಳೆ ಸಪ್ರೇಟಾಗಿ ಬೇಯಿಸ್ತೀರಾ, ಅಕ್ಕಿ ಸಪ್ರೇಟಾಗಿ ಬೇಯಿಸ್ತೀರಾ, ಆಮೇಲೆ ಎರಡೂ ಮಿಕ್ಸ್ ಮಾಡ್ತೀವಿ, ಹಿಂಗೆಲ್ಲ ಪ್ರಶ್ನೆ ಮಾಡೋಕ್ಕೆ ಶುರುಬಿಟ್ರು. ಇದು ಯಾಕೋ ಸರಿಯೋಗಲ್ಲ, ಇದು ಜನ ನನ್ನ ಆ್ಯಕ್ಟ್ರನ್ನು ಮರ್ತೋಗ್ಬಿಡ್ತಾರೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಕಾರ್ಯಕ್ರಮನ, ನಿಲ್ಲಿಸ್ಬಿಟ್ಟೆ. ಸೊ ಹಾಗಾಗಿ ಅದು ನನಗೆ ಅದು ಒಂದು ಬೇರೆ ಲೈಫೇ ಕೊಟ್ಬಿಡ್ತು, ಒಂದು ಬಾಗಿಲು ತೆಗೆದಿತ್ತು. ಬಟ್ ಆ ಬಾಗಿಲಲ್ಲಿ ಹೋಗೋಕ್ಕೆ ನಂಗೆ ಧೈರ್ಯ ಇಲ್ಲ, ಯಾಕಂದರೆ ನನ್ನನ್ನು ನಾನು ಐಡೆಂಟಿಟಿ ಹಾಳಾಗೋಗುತ್ತೆ ಅಂತ. ಸೊ ಬೇಡ ಈ ಬಾಗಿಲು ಅಂದ್ಬಿಟ್ಟು ಬೇರೆ ಬಾಗಿಲು ಹುಡ್ಕೊಂಡು ಹೋದೆ, ಇನ್ನೇನೋ ಮಾಡೋದೇ ಬಿಡಿ. ಬಟ್ ಆದರೆ ಜನ ಅದನ್ನು ಮರೀಲಿಲ್ಲ. ನನಗೆ ನೀವು ಅಡುಗೆ ಕಾರ್ಯಕ್ರಮ ಮಾಡಿ, ನಿಮ್ಗೆ ತುಂಬ ಚೆನ್ನಾಗಿತ್ತು, ಮಾಡಿ ಅಂತ ಹೇಳೋರೇ ಜಾಸ್ತಿ ಜನ ಆದರು. ಅದೇ ಟೈಮ್ಗೆ ನಮ್ಮ ಸುವರ್ಣ ವಾಹಿನಿಯವರು 2006ರಲ್ಲಿ ನನಗೆ ಒಂದು ಅಡುಗೆ ಕಾರ್ಯಕ್ರಮ ಮಾಡು ಅಂದರು. ಅಷ್ಟೊತ್ತಿಗೆ ತುಂಬ ಜನ ಎಲ್ಲ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಮಾಡಲ್ಲ ಅಂದೆ. ಇಲ್ಲ ನೀವು ಮಾಡಿ, ನೀವು ಚೆನ್ನಾಗಿರುತ್ತೆ, ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ ಎಲ್ಲರೂ ಅಂತ. ನಾನು ಹೇಳಿದೆ, ಇಲ್ಲ ನಾನು ಆ್ಯಕ್ಟ್ರ್ ಅನ್ನೋದು ಮರ್ತೋಗ್ಬಿಡ್ತಾರೆ, ನಾನು ಇವಾಗೇನೋ ಪಾಪ ಪಾಂಡು, ಸಿಲೀಲಲ್ಲಿ ಪಾರ್ವತಿ ಪರಮೇಶ್ವರ, ಪಾಂಡ್ರಂಗ ವಿಟ್ಲ ಹಿಂಗೆ ಸೀರಿಯಲ್ಗಳು ಮಾಡಿಕೊಂಡು ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀನಿ, ಅದೆಲ್ಲ ಮರ್ತೋಗ್ಬಿಡ್ತಾರೆ, ನನ್ನ ಅಡುಗೆಯವ್ನು ಅಂದ್ಕೊಂಡ್ಬಿಡ್ತಾರೆ, ಬೇಡ ಅಂತ ನಾನು. ಇಲ್ಲ ನೀವು ಮಾಡಿ ಅಂತ ಕೊನೆಗೆ ಒಪ್ಪಂದ ಏನು ಮಾಡ್ಕೊಂಡೆ ಅಂದರೆ 50 ಎಪಿಸೋಡ್ ಮಾಡ್ತೀನಿ, ಆಮೇಲೆ ನೀವು ಯಾರಿಗೆಲ್ಲಾದರೂ ಮಾಡಿಸ್ಕೊಳ್ಳಿ, ಅದಕ್ಕೊಂದು ಪುಷ್ ಕೊಟ್ಬಿಟ್ಟು ಬೇರೆಯವ್ರು ಮಾಡ್ಕೊಳ್ಳಿ ಅಂತ. ಸರಿ ನೀವು ಶುರು ಮಾಡಿ ಸರ್, ಅದೆಷ್ಟು ಎಪಿಸೋಡ್ ಆಗುತ್ತೋ ಆಗಲಿ ನೋಡೋಣ ಅಂದರು. ಆವಾಗ ಸೌಟ್ ಹಿಡಿದೆ ಸರ್, ಇನ್ನೂ ಸೌಟ್ ಇಟ್ಟೇ ಇಲ್ಲ ಕೈಯಿಂದ. ಆದರೆ ಜನ ಅದನ್ನು ಎಷ್ಟು ಇಷ್ಟಪಡೋಕ್ಕೆ ಶುರು ಮಾಡ್ಬಿಟ್ರು ಅಂದರೆ, ಅಟ್ 1.5 ಒಂದು 1000 ಎಪಿಸೋಡ್ ಹತ್ತತ್ರ ಮಾಡಿದ್ದೆ, 870 ಏನೋ ಮಾಡಿದ್ದೆ.
ನಾವೊಂದು ಸಿನಿಮಾ ಮಾಡಿದ್ದೆ ಸರ್, ಅದ್ರ ಹೆಸರು ಬೊಂಬಾಟ್ ಸಂಸಾರ ಅಂತನೋ ಗೋಲ್ಮಾಲ್ ಸಂಸಾರ ಅಂತ, ಸಾಯಿ ಪ್ರಕಾಶ್ ಅವ್ರದ್ದು. ತಾರಾ ನನ್ನ ಜೋಡಿ. ಸಾಯಿ ಪ್ರಕಾಶ್ ಅವರು ನೀನು ಸೀನ್ಸ್ ಎಷ್ಟು ಎಂಜಾಯ್ ಮಾಡ್ತಾರೆ ಜನ, ಹೋಗಿ ಥಿಯೇಟ್ರಲ್ಲಿ ನೋಡು ಅಂದರು. ನಾನು ಥಿಯೇಟ್ರಿಗೆ ಹೋದೆ ಸರ್. ಮುಂದುಗಡೆ ಅಪ್ಪ ಅಮ್ಮ ಅವ್ರ ಮಗ, ಅವ್ನು 10 ವರ್ಷದ ಮಗ, 3 ಜನ ಕೂತಿದ್ದಾರೆ, ಹಿಂದುಗಡೆ ನಾನು ಕೂತಿದ್ದೀನಿ. ಸ್ಕ್ರೀನ್ ಮೇಲೆ ನಾನು ಬಂದೆ. ಆ ಹುಡುಗ, ಚಿಕ್ಕ ಹುಡುಗ, 10 ವರ್ಷದ ಹುಡುಗ, ಅವ್ರ ಅಮ್ಮಂಗೆ, ಅಮ್ಮ ಬೊಂಬಾಟ್ ಬಸ್ನ ಅಂಕಲ್ ಆ್ಯಕ್ಟಿಂಗೂ ಮಾಡ್ತಾರೆ ಅಂದ. ನನಗೆ ಅದು ಮಾತು ಕೇಳಿ ಶಾಕ್ ಆಗೋಯ್ತು. ಅವ್ನು ಆ್ಯಕ್ಚುಲಿ ಅಡುಗೆನೂ ಮಾಡ್ತಾರೆ ಅಂತ ಹೇಳಬೇಕು, ಅವ್ನು ಆ್ಯಕ್ಟಿಂಗೂ ಮಾಡ್ತಾರೆ ಅಂದರೆ ಅವನ ತಲೆಯಲ್ಲಿ ನಾನು ಅಡುಗೆ, ನಾನು ಆ್ಯಕ್ಟ್ರೇ ಅಲ್ಲ ಅವನ ತಲೆಯಲ್ಲಿ, ನಾನು ಆ್ಯಕ್ಟ್ರೇ ಅಲ್ಲ ಅವ್ರಿಗೆ, ನಾನು ಅಡುಗೆ ಅವನು. ಸೊ ಮತ್ತೆ ಅದೇ ಕಾಡಕ್ಕೆ ಶುರು ಆಗ್ತಾರೆ, ನನ್ನ ಐಡೆಂಟಿಟಿ ಔಟಾಯಿತು ಅಂತ. ಸೊ ನಾನು ಐ ಸೆಡ್ ಮಾಡಲ್ಲ ಅಂದ್ಬಿಟ್ಟೆ, ಸ್ಟಾಪ್ ಮಾಡಿಬಿಡ್ತೀನಿ ಅಂತ. ನೆಕ್ಸ್ಟ್ ಡೇನೇ ಸ್ಟಾಪ್ ಮಾಡಿಬಿಟ್ಟೆ ಸರ್, ನೀನು ಶೂಟಿಂಗ್ ಮಾಡಲ್ಲ ಅಂತ, ಬೇಡ ನನಗಿದು ಅಂತ. ಅವ್ರು ಎಷ್ಟು ಹೇಳಿದ್ರು ಚಾನಲ್ನವರು, ಇಲ್ಲ ನಾನು ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ಟೆ ಸರ್. ಆದರೂ ಜನ, ನೀವು ಅಡುಗೆ ಕಾರ್ಯಕ್ರಮ ಬರ್ತಾಯಿದೆ ನಿಮ್ಮದು, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ, ನೀವಿಲ್ಲದೆ ನಾವು ನೋಡೋದೇ ಇಲ್ಲ ಇಂಥ ಹಿಂಗೆಲ್ಲ ಶುರುವಾಯಿತು. ನಾನು ನಾನು ದಪ್ಪ ಇದ್ದೀನಿ, ಇದು ಒಂಥರ ಅಡುಗೆ ಬಟ್ಟೆನ ಇಮೇಜ್ ಇದೆ, ಸಣ್ಣ ಆಗ್ಬಿಟ್ರೆ ಯಾರೂ ನೆನ್ಪಿಡಲ್ಲ ಅಂತ ಸಣ್ಣ ಆದೆ ಸರ್. 2 ವರ್ಷ ತೊಗೊಂಡು 32 kg ಸಣ್ಣ ಆದೆ. ಸಣ್ಣ ಆದ್ರೂ ನಿಮ್ಮ ಅಡುಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ, ನೀವು ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ಆಗ ನನಗೆ ಜ್ಞಾನೋದಯವಾಯಿತು ಸರ್. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಜನ ನನ್ನನ್ನು ಗುರ್ತಿಡಿಬೇಕು ಅಂತ, ಎಲ್ಲ ಒಂದು ಕಡೆ ಸುದ್ದಿಲಿರಬೇಕು, ಒಂಥರ ಪಾಪ್ಯುಲಾರಿಟಿ, ಆ ಟೆನ್ಸಿಲ್ ವರ್ಲ್ಡಿನ ಗ್ಲಿಟರ್ ಏನಿದೆ ಅದಕ್ಕೋಸ್ಕರ ಬಂದಿದ್ದು ನಾನು. ಅವ್ರು ನನ್ನನ್ನು ಆ್ಯಕ್ಟ್ರಾಗಿ ಗುರ್ತಿಡಿತಾರೋ, ಅಡುಗೆಯವನಾಗಿ ಗುರ್ತಿಡಿತಿರ್ತಾನೆ. ಸೊ ನಾನು ಅದನ್ನು ಮಾಡಬೇಕು, ಅವ್ರು ಏನು ಇಷ್ಟ ಅದನ್ನು ಮಾಡಬೇಕು ಅಂತ ಮತ್ತೆ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ. ಸೊ ಹಾಗಾಗಿ ನನ್ನ ಸೌಟ್ ಕೈಯಿಂದ ಇಳ್ತೇ ಇಲ್ಲ ಸರ್. ಸೊ ಅದು ನನ್ನ ಸಿನಿಮಾ ಕೆರಿಯರು, ನನ್ನ ಟೆಲಿವಿಷನ್ ಕೆರಿಯರು ನನಗೆ ಒಂದಿಷ್ಟು ಹೆಸರು ತಂದುಕೊಟ್ಟಿದ್ರೆ ಅದೆಲ್ಲ ಒಂದು ಕಡೆ, ಅದಕ್ಕಿಂತ ಡಬ್ಬಲ್ ಹೆಸರು ಅಡುಗೆ ಕಾರ್ಯಕ್ರಮದಲ್ಲಿ ಬಂತು ನನಗೆ. ಸೊ ಐ ಆಮ್ ಪರ್ಫೆಕ್ಟ್ಲಿ ಹ್ಯಾಪಿ ವಿತ್ ಇಟ್.